ಯಾವುದೋ ಗೋವು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿರುವುದಲ್ಲ. ಇರಲಿ, ಅದನ್ನು ಸಣ್ಣ ಶಿಲೆಯಿಂದ ಬೆದರಿಸುವುದು. ಸಣ್ಣ ಶಿಲೆಯಿಂದ ಬೆದರಿಸಿದ ಮಾತ್ರದಿಂದಲೇ ಈ ಗೋವು ಸಾವನ್ನಪ್ಪಿತ್ತಲ್ಲ. ಗೋಪಾಲಕರಾದ ನಾವು ಗೋಹತ್ಯೆ ಮಾಡುವುದೇ? ಅಕಟಕಟ ಅಕಟಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋಸಕ್ಕೆ ಒಳಗಾದೆ. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ನನ್ನನ್ನು ಇಷ್ಟೊಂದು ಆತುರವಾಗಿ ಕಳಿಸುವ ಕಾರಣವೇನ? ಕೃಷ್ಣ, ಯಾವುದೋ ಒಂದು ಗೋವು ಇಂದು ಉದ್ಯಾನವನದಲ್ಲಿ ನನ್ನನ್ನು ಹಿಂಬಾಲಿಸಿಬಿಟ್ಟು ನಾನು ಸಣ್ಣ ಶಿಲೆಯಿಂದ ಅದನ್ನು ಬೆದರಿಸಿದನು. ಅದರ ಮಾತ್ರದಿಂದಲೇ ಅದು ಸಾವನ್ನಪ್ಪಿತು. ಕೃಷ್ಣ, ಅಣ್ಣ, ಗೋಹತ್ಯೆ ಮಹಾಪಾಪವಲ್ಲವೇನಣ್ಣ? ಹೌದು ಕೃಷ್ಣ, ಭಯಪಡಿಸಬೇಡ. ತೋರಿಸು ನೀ ಪದವ ಕೃಷ್ಣ, ತೋರಿಸು ನೀ ಪದವ, ತೋರಿಸು ನೀ ಪದವ ಕೃಷ್ಣ, ತೋರಿಸು ನೀ ಪದವ, ತೋರಿಸು ನೀ ಪದವ ಕೃಷ್ಣ, ತೋರಿಸು ನೀ ಇದಕ್ಕೊಂದು ಉಪಾಯವನ್ನು ಹೇಳು ಕೃಷ್ಣ. ಅಣ್ಣ,
21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡಿ ಹಲವಾರು ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯಸ್ನಾನ ಪಡೆದಿದ್ದಾರೆ ಈ ಪಾಪವು ಪರಿಹಾರವಾಗುವುದಿಲ್ಲ. ಹೌದೇ ಕೃಷ್ಣ? ಹೌದು. ಆಗಲಿ ಕೃಷ್ಣ, ನಾನು ಹಿಂದೆ ಗೋಯಾತ್ರೆಯನ್ನು ಹೋಗುವನು, ತೀರ್ಥಯಾತ್ರೆಗೆ ಹೋಗುನು, ನಾನು ಇನ್ನು ಹೊರಡುವನು. ಅಣ್ಣ ಅಣ್ಣ, ಕೃಷ್ಣ, ಆ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡಲು ವಚನ ಕೊಟ್ಟಿರುವೆ. ಕೃಷ್ಣ, ಕೌರವರಿಂದ ಪಾಂಡವರೇ ಹತರಾಗಲಿ, ಪಾಂಡವರಿಂದ ಕೌರವರೇ ಹತರಾಗಲಿ, ನನಗೆ ಬಂದಿರುವ ಆಪತ್ತು ಪರಿಹಾರವಾದರೆ ಸಾಕು. ನಡೆ ನಡೆ ಅಣ್ಣ, ನೀನು ಬರುವಷ್ಟರಲ್ಲಿ ಕುರುಕ್ಷೇತ್ರವನ್ನೇ ಸಂಪೂರ್ಣ ಮಾಡಿರು.